ತೆರವಿಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಂಕೋಲದ ಶಿರೂರಿನಲ್ಲಿ ದಡಕ್ಕೆ ತರುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಳೀಯರು ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಕಳಿಸಲಾಗ್ತಾ ಇದೆ. ಸ್ಥಳೀಯರನ್ನ ಸ್ಥಳಾಂತರ ಮಾಡಿದ ಅಧಿಕಾರಿಗಳು ಯಾವುದೇ ರೀತಿ ತೊಂದರೆ ಆಗದೇ ಇರುವಂತ ನಿಟ್ಟಿನಲ್ಲಿ HPCL ಅಧಿಕಾರಿಗಳಿಂದ ಇನ್ನೂ ಕೂಡ ಕಾರ್ಯಾಚರಣೆ ಮುಂದೂಡಿಕೊಂಡು ಹೋಗ್ತಾ ಇದೆ. ಸುರಿಯುವ ಮಳೆಯಲ್ಲೇ ಸಗಡಗೇರಿ ಗ್ರಾಮದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್, ಅಲ್ಲಿಂದನೇ ಪ್ರತ್ಯಕ್ಷ ವರದಿಯನ್ನ ಮಾಡ್ತಾ ಇದ್ವಿ. ಸ್ಥಳದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ವಾತಾವರಣ ಇದೆ ಅಂತ. ಶಿರೂರು ಇದು ಕಾರವಾರದಲ್ಲಿ ನಡೆದಿರುವಂತಹ ಒಂದು ಟ್ಯಾಂಕರ್ ಈಗ ದಡಕ್ಕೆ ತರುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಶಿರೂರಿನಲ್ಲಿ ದಡಕ್ಕೆ ತರುವಲ್ಲಿ ಟ್ಯಾಂಕರ್ನನ್ನ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತದಿಂದ ಗ್ಯಾಸ್ ಟ್ಯಾಂಕರ್ ಗಂಗಾವಳಿ ನದಿಗೆ ಬಿದ್ದು ಅಲ್ಲಿಂದ ಸುಮಾರು 5-6 ಕಿಲೋಮೀಟರ್ ಮುಂದೆ ಆ ಗ್ಯಾಸ್ ಟ್ಯಾಂಕರ್ ಕೊಚ್ಚಿಕೊಂಡು ಬಂದಿತ್ತು. ಈಗ ಸಗಡಗೆರೆ ಗ್ರಾಮದ ಬಳಿ ಆ ಗ್ಯಾಸ್ ಟ್ಯಾಂಕರ್ ಪತ್ತೆಯಾಗಿದ್ದು ಅದನ್ನ ದಡಕ್ಕೆ ಎಳೆದು ತರುವಂತ ಕೆಲಸ ಆಗಿದೆ. ಹಾಗಾಗಿ ಗ್ರಾಮಸ್ಥರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಆ ಗ್ರಾಮದಲ್ಲಿ ಇದ್ದೀನಿ ನಾನೀಗ. ಈಗ ಸದ್ಯಕ್ಕೆ ಗ್ರಾಮದ ಒಳಗಡೆ ಹೇಗೆಲ್ಲ ಪರಿಸ್ಥಿತಿ ಇದೆ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಸಗಡಗೆರೆ ಗ್ರಾಮದ ಪಕ್ಕದಲ್ಲೇ ಗಂಗಾವಳಿ ನದಿ ಹರಿಯುತ್ತೆ. ಆ ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಅಲ್ಲಿ ನಮಗೆ ದೂರದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ಗ್ಯಾಸ್ ಅನ್ನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಮಾಡುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಲ್ಲಿ ಒಂದಷ್ಟು ವೆಹಿಕಲ್ಗಳನ್ನು ನಿಂತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದರೆ ಕ್ರೇನ್ಗಳು ನೋಡಿ ಎಷ್ಟು ಕ್ರೇನ್ಗಳನ್ನು ನಿಲ್ಲಿಸಿದ್ದಾರೆ. ಆ ಕ್ರೇನ್ಗಳ ಸಹಾಯದಿಂದ ಗ್ಯಾಸ್ ಟ್ಯಾಂಕರನ್ನು ದಡಕ್ಕೆ ತೆಗೆದುಕೊಂಡು ಬರುವಂಥ ಕೆಲಸ ಆಗಿತ್ತು. ಈಗ ಆ ಗ್ಯಾಸ್ ಟ್ಯಾಂಕರ್ನ ಮೂಲಕ HPCL ಕಂಪನಿಗೆ ಸೇರಿದಂತಹ ಆ ಒಂದು ಗ್ಯಾಸ್ ಟ್ಯಾಂಕರ್ ಇದೆ, ಅದರೊಳಗಡೆ LPG ಇರುವಂಥದ್ದು. ಆ LPGಯನ್ನು ರಿಲೀಸ್ ಮಾಡೋದಕ್ಕೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಈ ಸಗಡಗೆರೆ ಗ್ರಾಮಸ್ಥರನ್ನು ಖಾಲಿ ಮಾಡಿಸುವಂಥ ಕೆಲಸಗಳಾಗ್ತಾ ಇದ್ದು ಆ ಸಗಡಗೆರೆ ಗ್ರಾಮಸ್ಥರನ್ನ ಸುಮಾರು 500ಕ್ಕೂ ಹೆಚ್ಚು ಮಂದಿಯನ್ನ ಬೇರೆ ಬೇರೆ ಭಾಗಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾವೀಗ ಆ ಗ್ರಾಮದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಗ್ರಾಮದಲ್ಲಿ ಮನೆಗಳನ್ನು ಲಾಕ್ ಮಾಡಿಕೊಳ್ಳಲಾಗಿದೆ. ನೋಡಿ, ಅಲ್ಲಿ ನಮಗೆ ಈ ಗ್ರಾಮದಲ್ಲಿ ಗಮನಿಸಿದಾಗ ಒಂದಷ್ಟು ಹಸುಗಳು ಕೂಡ ಕಂಡು ಬರ್ತಾ ಇತ್ತು. ಹಸುಗಳು ಕೂಗ್ತಾ ಇತ್ತು. ಮನೆಯಲ್ಲಿ ಯಾರೂ ಇಲ್ಲ. ಎಲ್ಲರನ್ನೂ ಕೂಡ ಇಲ್ಲಿಂದ ಖಾಲಿ ಮಾಡಿಸಿ ಬೇರೆ ಕಡೆ ಕರೆದುಕೊಂಡು ಹೋಗುವಂಥ ಕೆಲಸಗಳಾಗಿದೆ. ಆ ಮನೆ ಬಳಿ ಹೋಗ್ತೀನಿ, ಮನೆ ಬೀಗ ಹಾಕಿದೆ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ, ಬನ್ನಿ. ನೋಡಿ, ಈಗ ಈ ಒಂದು ಮನೆ ಭಾಗದಲ್ಲಿದ್ದೀವಿ. ಮನೆಗೆ ಬೀಗವನ್ನು ಹಾಕಿ ಮನೇಲಿದ್ದವರನ್ನ ಬೇರೆ ಕಡೆಗೆ ಕಳಿಸ್ಕೊಳ್ಳಾಗಿದೆ. ಮನೆಯಲ್ಲಿ ಬಟ್ಟೆಗಳನ್ನು ಹಾಗೆ ಹಾರಾಕಿದ್ದಾರೆ. ಹೇಗಿತ್ತು ಹಾಗೆ ಎಲ್ಲವನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಇದೊಂದು ಮನೆ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಕೂಡ ಒಂದು ಮನೆ ಇದೆ, ಆ ಮನೆಯನ್ನು ಕೂಡ ಬೀಗ ಹಾಕಲಾಗಿದೆ. ನೋಡಿ, ಈ ಒಂದು ಮನೆಯನ್ನು ಕೂಡ ಬೀಗ ಹಾಕುವಂಥ ಕೆಲಸಗಳನ್ನು ಮಾಡಲಾಗಿದೆ. ಈ ಏರಿಯಾದಲ್ಲಿ, ಈ ಗ್ರಾಮದಲ್ಲಿರುವಂಥ ಎಲ್ಲ ಮನೆಗಳು ಕೂಡ ಈಗ ಬೀಗ ಹಾಕಿದ್ದೆವು. ಕೇವಲ ಇಲ್ಲಿ ರಕ್ಷಣಾ ಪಡೆಗಳು ಜೊತೆಗೆ HPCL ಕಂಪನಿಗೆ ಸೇರಿದಂಥ ಸಿಬ್ಬಂದಿಗಳು, ನೇವಿ ಸಿಬ್ಬಂದಿಯನ್ನು ಹೊರತುಪಡಿಸಿದ್ರೆ ಯಾರು ಕೂಡ ಇಲ್ಲಿ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಇದ್ದರು, ಸ್ಥಳದಲ್ಲೇ ಬಿಡುಬಿಟ್ಟಿದ್ದಾರೆ. ಅಡಿಷನಲ್ SP ಕೂಡ ಸ್ಥಳದಲ್ಲೇ ಬಿಡುಬಿಟ್ಟಿದ್ದಾರೆ. ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಅಪಾಯಗಳು ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಎಲ್ಲರನ್ನೂ ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಜನರು ಹೇಳ್ತಾ ಇರುವಂಥದ್ದು, ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು, ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿ ನಮ್ಮ ಮನೆಗಳಿಗೆ ವಾಪಸ್ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತೇಳಿ. ಆದರೆ ಇನ್ನೂ 2 ದಿನ ಬೇಕಾಗುತ್ತೆ ಈ ಗ್ರಾಮಸ್ಥರು ವಾಪಸ್ ತಮ್ಮ ಗ್ರಾಮಕ್ಕೆ ಬರೋದಕ್ಕೆ ಅಂಥೇಳಿ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಜಿಲ್ಲೆಯ ಜನರಲ್ಲಿ ಆತಂಕ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಅಂಕೋಲದ ಶಿರೂರು ಗುಡ್ಡ ಕುಸಿತದ ಪರಿಣಾಮವಾಗಿ ಗ್ಯಾಸ್ ಟ್ಯಾಂಕರ್ ಒಂದು ನೀರಿನಲ್ಲಿ ತೇಲಿ ಬಂದಿತ್ತು. ಆ ಟ್ಯಾಂಕರ್ ನಲ್ಲಿ ತುಂಬಿದ ಗ್ಯಾಸ್ ಅನ್ನ ರಿಲೀಸ್ ಮಾಡಲು ಸಂಬಂಧಪಟ್ಟ ಕಂಪನಿಯವರು ಮುಂದಾಗಿರುವಂತದ್ದು. ನಾವೀಗ ಸಗಡಗೇರಿ ಗ್ರಾಮದಲ್ಲಿದ್ದೇವೆ. ನೋಡ್ತಾ ಇರಬಹುದು, ಇದು ಜುಲೈ 16ರಂದು ಸಂಭವಿಸಿದಂತಹ ಶಿರೂರು ದುರ್ಘಟನೆಯಲ್ಲಿ
ಈ ಟ್ಯಾಂಕರ್ ಕೂಡ ನದಿಯ ಪಾಲಾದ ಬಳಿಕ ಅಂದ್ರೆ ಗಂಗಾವಳಿ ನದಿಯ ಶಿರೂರು ಘಟನೆಯ ಸ್ಥಳದಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಟ್ಯಾಂಕರ್ ಬಂದಿದೆ. ಇವತ್ತು ಬೆಳಿಗ್ಗೆ ಸಂಬಂಧಪಟ್ಟ ನೌಕಾನೆಲೆ ಸಿಬ್ಬಂದಿಗಳು ಕೂಡ ನೋಡ್ತಾ ಇರ್ಬೋದು, ಈ ಕಡೆ ಕಾರ್ಯಾಚರಣೆ ಕೂಡ ಮಾಡಿ ಈ ಕಡೆ ಬರ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಅವರು ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟ HPCL ಕಂಪನಿಯವರು ಕೂಡ ಈಗಾಗಲೇ ಗಂಗಾವಳಿಯ ಪ್ರದೇಶಕ್ಕೆ ಸಗಡಗೆರೆ ಗ್ರಾಮಕ್ಕೆ ಆಗಮಿಸಿ ಟ್ಯಾಂಕರ್ನಲ್ಲಿ ತುಂಬಿದ ಒಂದು ಅನಿಲವನ್ನ ಬಿಡುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ನದಿಯಲ್ಲಿ ನೀರಿನ ಹರಿವು ಕೂಡ ಜಾಸ್ತಿ ಆಗ್ತದೆ. ಹೀಗಾಗಿ ಅನಿಲವನ್ನ ನೀರಿಗೆ ಬಿಡುವ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಿಬ್ಬಂದಿಗಳು ಕೂಡ ತುಂಬಾ ಜಾಗರೂಕತೆಯಿಂದ ಈ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಆತಂಕ ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಗ್ರಾಮದ ನಾಗರಿಕರು, ಸಗಡಗೆರೆ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳಿವೆ. ಎಲ್ಲ ಮನೆಗಳ ಜನರನ್ನ ಕೂಡ ಸ್ಥಳಾಂತರ ಮಾಡಲಾಗಿದೆ. ಮನೆಯಲ್ಲಿ ಯಾವುದೇ ಗ್ಯಾಸ್ ಸ್ಟವ್ಗಳಾಗುವುದು ಅಥವಾ ಬೆಂಕಿ ಹಚ್ಚುವ ಒಂದು ಅಡಿಗೆ ಮಾಡುವ ಯಾವುದೇ ಕೆಲಸವನ್ನ ಮಾಡಬಾರದೆಂಬ ಸೂಚನೆಯನ್ನು ಕೂಡ ನೀಡಲಾಗಿದೆ. ಎಲ್ಲರನ್ನು ಕೂಡ ಕಾಳಜಿ ಕೇಂದ್ರಕ್ಕೆ ರವಾನಿಸಲಾಗಿದೆ. ಈಗಾಗಲೇ ಗ್ಯಾಸ್ ನಲ್ಲಿ ಸುಮಾರು 16 ಟನ್ ಅನಿಲ ತುಂಬಿದೆ ಎಂಬ ಒಂದು ಮಾಹಿತಿಯನ್ನು ಸಂಬಂಧಪಟ್ಟ ಕಂಪನಿಯವರು ನೀಡ್ತಾರೆ. ಅವೆಲ್ಲ ಅನಿಲವನ್ನ ಸಮರ್ಪಕವಾಗಿ ಸುರಕ್ಷಿತವಾಗಿ ರಿಲೀಸ್ ಮಾಡಲು ಸಂಬಂಧಪಟ್ಟ ಕಂಪನಿಯ ಸಿಬ್ಬಂದಿಗಳು ಮತ್ತು ತಜ್ಞರು ಕೂಡ ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ಯಾವಾಗ ಈ ಟ್ಯಾಂಕರ್ ನಲ್ಲಿ ಅನಿಲವನ್ನು ಖಾಲಿ ಮಾಡ್ತಾರೆ, ಸಂಪೂರ್ಣವಾಗಿ ಖಾಲಿ ಮಾಡ್ತಾರೆ, ಆ ಬಳಿಕವೇ ಈ ಊರಿನ ನಾಗರಿಕರು ತಮ್ಮ ಮನೆಗಳಿಗೆ ವಾಪಸ್ ಆಗಬಹುದು ಮತ್ತು ಮನೆಯಲ್ಲಿ ಬೇಕಾಗುವಂತ ಅಡಿಗೆಗಳನ್ನ ಮಾಡ್ಕೊಳ್ಬೇಕು. ಅಷ್ಟರವರೆಗೆ ಯಾರು ಕೂಡ ಮನೆಯಲ್ಲಿ ಬೆಂಕಿಯನ್ನ ಬಳಸಬಾರದು, ಸ್ಟವ್ಗಳನ್ನ ಹಚ್ಚಬಾರದು, ಅಡಿಗೆನ ಮಾಡಬಾರದು ಎಂಬ ಸೂಚನೆಯನ್ನ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣ ಕೋಲಾಹಲ ಜೋರಾಗ್ತಾ ಹೋಗ್ತಾ ಇದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿಷಯ ಈಗ ಪ್ರಸ್ತಾಪ ಆಗ್ತಾ ಇದೆ. ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಉತ್ತರದ ವೇಳೆ ಗದ್ದಲ, ಕೋಲಾಹಲ ಎಲ್ಲವೂ ಕೂಡ ಸೃಷ್ಟಿಯಾಯಿತು. ಸದನದಲ್ಲಿ ವಾಲ್ಮೀಕಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೋಲಾಹಲವೇ ಎದ್ದಿದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿಚಾರವನ್ನ ಈಗಾಗಲೇ ನಾಯಕರು ಪ್ರಸ್ತಾಪವನ್ನು ಮಾಡಿದ್ರು. ವಿಪಕ್ಷಗಳು ಸಾಕಷ್ಟು ಆರೋಪವನ್ನು ಮಾಡಿದ್ರು. ಈ ಆರೋಪಕ್ಕೆ ಈಗ ಪ್ರತ್ಯುತ್ತರವನ್ನ ಸಿಎಂ ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ಕೇಳಿ. ಸದಸ್ಯರಾಗಿ ನಾನು ಈಗ ಫಾರ್ ಯುವರ್ ಬೆನಿಫಿಟ್ ಆಫ್ ದಿ ಅಪೋಸಿಷನ್ ಪಾರ್ಟೀಸ್ ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ ದಿ ಎಂಟೈರ್ ಡೆತ್ ನೋಟ್. ಓಕೆ, ಚಂದ್ರಶೇಖರ್ ಪಿ ಆಗ ನಾನು ನನ್ನ ಸಾವಿಗೆ ಕಾರಣರಾದವರ ಪದ್ಮನಾಭ ಅವರ ಸಂಗಡಿಗರು ಶ್ರೀ ಪರಶುರಾಮ ಗಂಡನವರ ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮ, ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಮುಖ್ಯ ಸಂವ್ಯವಸ್ಥಾಪಕರು, ಇತ್ತೀಚೆಗೆ ಮಾರ್ಚ್ 24 ಮನೆಯಲ್ಲಿ ಕಡ್ಡಾಯವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ವಸಂತ ನಗರ ಶಾಖೆ, ಬೆಂಗಳೂರು ಬ್ಯಾಂಕ್. ನಾನು ಓದ್ತಾ ಇದ್ದೀನಲ್ರಿ, ಬೇಡ ನಿಮಗೆ ಅದೇ ಓದ್ತಾ ಇದ್ದೀನಿ. ಇವ್ರಿಗೆ ಕೇಳಕ್ ಆಸಕ್ತಿ ಅಂತ ಮನೆ ಅಧ್ಯಕ್ಷ ಇವ್ರು ಕುಳಿಸ್ತಾ ಇದ್ದಾರೆ. ಕೂತ್ಕೊಳ್ಳಲ್ಲ, ಈಗ ನೀವು ಕೂತ್ಕೋಬೇಕಲ್ಲ. ಸಚಿವರೇ ಯಾಕೆ ಇವರು ಸುಮ್ಮನೆ ನಿಂತು ಮಾತ್ರ ಆಗುದಿಲ್ಲ. ಇವ್ರಿಗೆ ಸತ್ಯ ಈಗ ಕೂತ್ಕೊಳ್ಳಿ, ಈಗ ತಡ್ಕೊಳಕ್ಕಾಗಲ್ಲ. ಈಗ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ, ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಉತ್ತರ ಕೊಡಿ, ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಎಲ್ಲ ಉತ್ತರ ಬರಲಿ, ಮಾತಾಡಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ನೀವು ನಿಮಗೆಲ್ಲ ಎದುರು ನಿಮ್ಗೆ ಸರಿಯಾದ ಸುಮ್ಮನೆ ಕೂತ್ಕೊಳ್ಳಿಕ್ಕೆ
I don't afraid of you. ಫೋನ್ ಕಾನ್ವರ್ಸೇಷನ್ ನೀವು ಕೂತ್ಕೊಳ್ಳಿಕ್ಕೆ ಅವರಿಗೆ ನಿಮ್ಮಲ್ಲಿ ಕೂತ್ಕೊಳ್ಳಿಕ್ಕೆ ಬಿಟ್ಟು ಹೋಗ್ತಾರೆ ಸರ್. ಅವ್ರಿಗೆ ಯಾವ್ದು ಬೇಕೋ ಅದು ಹೋಗ್ಬಿಟ್ಟು ಈಗ ಓದ್ತಾರಲ್ಲ ಬೇಕಾದ್ರೆ ನಿಮ್ಗೆ ಅದು ಮತ್ತು ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ ಅಂತ ಹೇಳಿದ್ರೆ ಆಯ್ತು ಎರಡು ಕೂತ್ಕೊಳ್ಳಿ ನೀವೆಲ್ಲರೂ ಕೂತ್ಕೊಳ್ಳಿ. ಈಗ ನೋಡಿ ಅಂದಗತ್ಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಉತ್ತರ ಬರಲಿ ಮತ್ತೆ ನೀವೇ ಉತ್ತರ ಬರೋ ಮುಂಚೆ ಏನಾಗ್ತಾ ಇದಕ್ಕೆ ಉತ್ತರ ಬರೋ ಮುಂಚೆ ಹೇಗೆ ಮಾತಾಡ್ತೀರಿ ನೀವು? ಉತ್ತರ ಆಯ್ತು, ಈಗ ಉತ್ತರ ಹೇಳಿ. ಉತ್ತರ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ಅದು ಹಾಗೆ ಇರ್ತದೆ. ಯಾರು ಕೊಡ್ಚೆ ಗಂಗಾವಳಿ ನದಿಯಿಂದ ಟ್ಯಾಂಕರ್ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.